हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसुदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारौ व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 6ನೆಯ ಸರ್ಗದಲ್ಲಿ ನಾವೀಗ ವಿಚಾರ ಮಾಡ್ತಾ ಇರುವಂಥದ್ದು. ಈಗ ಈ ಯಾವ ಆಚಾರ್ಯ ಮಧ್ವರು ಬದರಿಕಾಶ್ರಮಕ್ಕೆ ಹೋಗಿ ಆಯ್ತು. ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಆ ವೇದವ್ಯಾಸರನ್ನ ಭೇಟಿ ಮಾಡುವಂಥದ್ದಾಗ್ತದೆ. ಇನ್ನೂ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ ಅಂತಲ್ಲ, ಹೋಗ್ತಾರೆ. ವೇದವ್ಯಾಸರು ಅಪ್ಪಣೆ ಮಾಡಿದ್ದು ಮೇಲ್ಬದರಿಗೆ ಬರಬೇಕಂತ. ವಿಶಾಲ ಬದರಿಗೆ ಹೋಗಿದ್ದಾರೆ, ಅಲ್ಲಿ ಅನಂತ ಮಠದಲ್ಲಿದ್ದಾರೆ, ಶಿಷ್ಯರೊಡಗೂಡಿ ಇದ್ದಾರೆ. ವ್ಯಾಸರ ಒಂದು ನೆಲ ತಟ್ಟಿದಂತಹ ಸಪ್ಪಳಕ್ಕೆ ಎಚ್ಚರಗೊಂಡು ಶಿಷ್ಯರನ್ನೆಲ್ಲ ಎಚ್ಚರಿಸಿ ಪಾಠ ಮಾಡ್ತಾರೆ, ಪಾಠ ಮುಂದುವರೆಸ್ತಾರೆ. ಹೀಗೆ ಇಂಥವೆಲ್ಲ ಘಟನೆ ಆ ಬದರಿಯಲ್ಲಿ ನಡೆದದ್ದು. ಆ ಸಮಯದಲ್ಲಿ ಆಚಾರ್ಯರು 48 ದಿವಸಗಳ ಕಾಲದ ಮೌನವ್ರತ ಕೈಗೊಂಡದ್ದು. ಆಗ ಅವರು ಆ ಸ್ಥಳವನ್ನ ಬಿಟ್ಟು, ಅಂದ್ರೆ ಕಿರಿಯ ಬದರಿಯಿಂದ ಮೇಲ್ಬದರಿಗೆ ಹೋಗುವ ಸಂದರ್ಭ. ಅದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ವೇದವ್ಯಾಸರೇ ಆ ರೀತಿಯ ಒಂದು ಪ್ರೇರಣೆಯನ್ನ ಕೊಟ್ಟದ್ದು. ಪ್ರೇರಣೆ ಕೊಟ್ಟದ್ದರಿಂದ ತಾವು ಮೇಲ್ಬದರಿಗೆ ಹೋಗುವ ಸಂಕಲ್ಪವನ್ನು ಮಾಡಿದ್ರು. ಹೀಗೆ ಇದಾಯ್ತು, ಎಲ್ಲ ಹರಿಪ್ರೇರಣೆ. ಒಂದು ವಾಸ್ತವವಾಗಿ ಹೇಳಬೇಕು ಅಂದ್ರೆ, ಮುಖ್ಯ ಪ್ರಾಣದೇವರ ಅವತಾರ ರೂಪರು, ಸದಾ ಜ್ಞಾನ ಜಾಗೃತಿ ಉಳ್ಳವರು ಆಚಾರ್ಯರು. ಸದಾ ಜ್ಞಾನ ಜಾಗೃತಿ ಉಳ್ಳಂತಹ ಋಜುವರೆಣ್ಯರಾಗಿರುವಂತಹ ಪೂರ್ಣ ಪ್ರಜ್ಞರಿಗೆ ಪರಮಾತ್ಮನ ಇಚ್ಛೆಗಳೆಲ್ಲ ಪರಮಾತ್ಮ ಕೂಡಲೇ ಅದು ತಿಳಿಸಿ ಬಿಡ್ತಾನೆ. ಭಗವದ್ ಇಚ್ಛೆ ಏನುಂಟೋ ಇಲ್ವೋ, ಹರಿ ಇಚ್ಛೆ ಏನಿದೆಯೋ ಇಲ್ವೋ ಅಂತ ನಾವೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಕಂಗಾಲಾಗ್ತೇವೆ. ಭಗವಂತನ ಮನಸ್ಸಿನಲ್ಲಿ ಏನುಂಟು ನಮಗೆ ಅಂದಾಜೇ ಆಗುವುದಿಲ್ಲ. ಯಾಕೆಂದ್ರೆ ನಮಗೂ ಭಗವಂತನಿಗೂ ಸಂಪರ್ಕವೇ ಇರುವುದಿಲ್ಲ, ನಾವಂತೂ ಸಂಪರ್ಕಿಸುವುದಿಲ್ಲ. ನಾರಾಯಣ ಅಂತ ಹೇಳಬೇಕಾದ್ರೆ ಬಹಳ ಶ್ರಮ ಪಡಬೇಕು. ಏನೋ ನಮ್ಮ ಮಟ್ಟ ಹೀಗೆ ಆಗಿ ಹೋಗಿದೆ. ಆದರೆ ನಾನು ಹೇಳುವುದು ಇಲ್ಲಿ ಪರಮಾತ್ಮನ ನೇರ ಪ್ರತಿಬಿಂಬರಾಗಿರುವಂತಹ ಮುಖ್ಯ ಪ್ರಾಣಾವತಾರರ ಬಗ್ಗೆ. ಅವರಿಗೆ ಪರಮಾತ್ಮ ಪ್ರೇರಣೆ ಮಾಡಿದ್ದು ಅಂದ್ರೆ, ಪರಮಾತ್ಮನ ಮನಸ್ಸಿನಲ್ಲಿ ತಾವು ಮೇಲ್ಬದರಿಗೆ ಹೋಗ್ಲಿಕ್ಕೆ ಬೇಕು ಎನ್ನುವಂಥ ಇಚ್ಛೆ ಇದೆ ಅನ್ನೋದು ಗೊತ್ತಾಯ್ತು. ಭಗವಂತ ಇಚ್ಛಿಸಿದ್ದಾನೆ, ಬಾ ಅಂತ ಪ್ರೇರಿಸ್ತಾ ಇದ್ದಾನೆ, ತಾನು ಹೊರಡಬೇಕಾದದ್ದು ಅಂತ ಇಷ್ಟು ಸಂಕಲ್ಪಿಸಿಕೊಂಡು. ಇಷ್ಟನ್ನ ನಾವು ವಿಚಾರ ಮಾಡಿ ಆಗಿತ್ತು. ಇಷ್ಟು ಪೂರ್ವಕಥಾ ವಿಚಾರ. ನಕ್ತಮೇವ ಭಗವದ್ಯುಪ
ನಕ್ತಮೇವ ಭಗವತ್ಯುಪಯಾತೆ ಪ್ರೋದಿತೆ ಸತಿ ಸಹಸ್ರಮರೀಚೌ ಮೌನವಾನಲಿಖದುತ್ತಮಚಿತ್ತಃ ಶಿಷ್ಯ ಶಿಕ್ಷಣ ಪರಃ ಕರುಣಾಮಾನ್ನ. ಆಗ ರಾತ್ರಿ ಸಮಯದಲ್ಲಿ ಅಲ್ಲಿ ಪೂರ್ಣಪ್ರಜ್ಞರಿಗೆ ಮೌನ ತಾಳಿದಂಥವರು ಪೂರ್ಣಪ್ರಜ್ಞರು. ಅಂದರೆ ಮೌನ ವ್ರತದಲ್ಲಿದ್ದಾರೆ, ಮನಸ್ಸಿಗೆ ಹರಿಪ್ರೇರಣೆ ಮುಟ್ಟಿದೆ, ಅವರು ಹೊರಡಬೇಕಾಗ್ತದೆ. ಈಗ ನಕ್ತಮೇವ ಭಗವತಿ ಉಪಯಾತೆ, ವೇದವ್ಯಾಸರು ಸೂಚಿಸಿ ಆಗಿದೆ. ಇಷ್ಟನ್ನ ಅಂದ್ರೆ ಮೇಲ್ಬದರಿಗೆ ಬರಬೇಕು ನೀನು ಎನ್ನುವಂತಹ ತನ್ನ ಅಪ್ಪಣೆಯನ್ನ ವೇದವ್ಯಾಸರು ತಿಳಿಸಿದ್ದಾರೆ. ಹೇಗೆ ಆ ವೇದವ್ಯಾಸರು ಇರುವಂಥದ್ದೇನು ಹೇಗೆ ಅಂದ್ರೆ, ಸಹಸ್ರಮರೀಚೌ ಭಗವತಿ ಪ್ರೋದಿತೆ ಸತಿ ಅಂತ ಹೀಗೆ ಅನ್ವಯ ಮಾಡ್ಕೊಳ್ಬೇಕು. ಮರೀಚಿ ಅಂದ್ರೆ ಕಿರಣಗಳು ಅಂತ ಅರ್ಥ. ಮರೀಚಿ ಶಬ್ದಕ್ಕೆ ಕಿರಣ ಅಂತ ಅರ್ಥ. ಆ ಸಹಸ್ರ ಕಿರಣಗಳನ್ನ ಉಳ್ಳಂತಹ ಅಂದ್ರೆ ಸೂರ್ಯನಿಗೆ 1000 ಕಿರಣಗಳು ಇರ್ತವಂತೆ. ಸೂರ್ಯನ ಹೆಸರೇ ಸಹಸ್ರ ಕಿರಣ ಅಂತ. ಹಾಗೆ 1000 ಕಿರಣಗಳನ್ನು ಸೂಚಿಸುವಂತಹ ಮಹಾಪ್ರಕಾಶಮಯವಾದಂತಹ ದಿವ್ಯಾಕೃತಿಯಿಂದ ಕಂಗೊಳಿಸ್ತಾ ಇದ್ದಂತಹ ವ್ಯಾಸರ ದರ್ಶನ ಆಗಿದೆ. ಅಪ್ಪಣೆ ಮಾಡ್ತಾರೆ ಮೇಲ್ಪದರಿಗೆ ಬರ್ಬೇಕಂತ. ಆಯ್ತು. ಹೀಗೆ ಪ್ರೋದಿತೆ ಸತಿ, ಹೀಗೆ ಭಗವತಿ ಪ್ರೋದಿತೆ ಸತಿ. ಯಾವಾಗ ಆ ಭಗವಂತನಾದಂತಹ ವೇದವ್ಯಾಸ ಈ ರೀತಿಯ ಒಂದು ಅಪ್ಪಣೆಯನ್ನ ಪ್ರೇರಣೆ ಕೊಟ್ಟಾಗ, ಆಗ ರಾತ್ರಿ ವೇಳೆ ಅದು, ಮೌನವ್ರತದಲ್ಲಿದ್ದಾರೆ ಆಚಾರ್ಯರು. ಶಿಷ್ಯರನ್ನೆಲ್ಲ ಎಬ್ಬಿಸಿ ಮಾತಾಡುವುದಿಲ್ಲ. ಅದಕ್ಕಾಗಿ ಶಿಷ್ಯರಿಗೆ ತಿಳಿಸ್ಬೇಕಲ್ವ, ತಾವು ಇಲ್ಲಿರುವುದಿಲ್ಲ, ತಾವು ಆ ಮೇಲ್ಬದರಿಗೆ ಹೋಗುವವರು ಅಂತ ತಿಳಿಸಬೇಕಾಗಿದೆ. ಶಿಷ್ಯರಿಗೆ ಮಾತಾಡುವುದಿಲ್ಲ, ಹಾಗಾಗಿ ತಿಳಿಸುವುದು ಹೇಗೆ? ಅದಕ್ಕಾಗಿ ಬರವಣಿಗೆ ಮಾಡಿದ್ರಂತೆ ಆಚಾರ್ಯರು. ಅಲ್ಲಿಯೇ ಬರವಣಿಗೆ ಮಾಡಿದ್ರು. ಏನ್ ಬರವಣಿಗೆ ಮಾಡ್ತಾರೆ ಅದನ್ನು ಇಲ್ಲಿ, ನೇದೃಶಂ ಸ್ಥಲಮಲಂ ಶಮಲಘ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಎನ್ನುವಂಥ ಒಂದು ದಿವ್ಯವಾದ ಶ್ಲೋಕ. ಇದು ಯಾವಾಗಲೂ ನೆನಪಿಗೆ ಬರ್ತಾ ಇರ್ತದೆ. ನೆನಪಿಗೆ ಬರುವುದಷ್ಟೇ. ನಾವೇನು ಆ ಕ್ಷೇತ್ರ ನೋಡ್ಲಿಲ್ಲಲ್ಲ, ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ನೋಡ್ಲಿಲ್ಲ ಕ್ಷೇತ್ರ. ಆದರೆ ಗುರುರಾಜರು ಕೂಡ ತೀರ್ಥ ಪ್ರಬಂಧದಲ್ಲಿ ಭಾರಿ ಚಂದ ಮಾಡಿ ವರ್ಣಿಸ್ತಾರೆ. ಆ ದಿವಸಗಳಲ್ಲಿ ಹೇಗೆ ಹೋದ್ರ, ಆ ಬದರಿ ಕ್ಷೇತ್ರ ಯಾತ್ರೆ ಹೇಗೆ ಮಾಡಿದ್ರು ಅಂತಲೂ ಅಂದಾಜಾಗುವುದಿಲ್ಲ. ಅಷ್ಟು ಕಠಿಣ ಮಾರ್ಗ ಅದು. ಈಗೆಲ್ಲ ಹೆಲಿಕಾಪ್ಟರಲ್ಲಿ ಕೂಡ ಹೋಗಿ ಬರ್ತಾರೆ. ಬೇಕಾದರೆ ಹಣ ವೆಚ್ಚ ಮಾಡಿ ಚೋಪರಲ್ಲಿ ಹೋಗಿ ಬರ್ಬೋದು. ಏನು ಸಹ ಇದ್ರು ಏನು ಇಲ್ಲೇ ಆಯ್ತು ಬಿಡಿ, ಹೀಗೆ ಇಟ್ಟಲ್ಲಿ ಇರ್ತೇವೆ, ಇಟ್ಟಂಗೆ ಇರುವೆನೋ ಹರಿಯೇ, ಇಟ್ಟಲ್ಲೇ ಇರುವೆನೋ ಹರಿಯೇ ಅಂತ ಒಂದು ಸೂತ್ರ. ಆಯ್ತು, ಬದುಕುವುದು, ತೊಂದರೆ ಇಲ್ಲ. ಎಲ್ಲಿದ್ರು ಭಗವತ್ ಸ್ಮರಣೆ ಬೇಕಲ್ಲ. ಹಾಗೆ ಅವ ತನ್ನ ಸಂಪರ್ಕವನ್ನ ಕೊಟ್ಟರೆ ಸಾಕು. ಇಲ್ಲಿ ಆಚಾರ್ಯರು ಬರೆದಿಟ್ಟಿದ್ದಾರೆ, ನೇದೃಶಂ ಸ್ಥಲಮಲಂ ಶಮಲಘ್ನಂ. ಮಹಾಪಾಪಗಳೇನು ಇದೆಯೋ ಆ ಪಾಪಗಳನ್ನೆಲ್ಲ ಕಳೆಯಲಿಕ್ಕೆ ಇಂತಹ ಒಂದು ಸ್ಥಳಕ್ಕೆ ಸಮಾನವಾದ ಮತ್ತೊಂದು ಕ್ಷೇತ್ರ ಇಲ್ಲ. ಚೆನ್ನಾಗಿ ನಮ್ಮ ಸರ್ವ ದೋಷಗಳನ್ನು ಪಾಪಗಳನ್ನು ಕಳೆಯಲಿಕ್ಕೆ ಇರುವಂಥ ಕ್ಷೇತ್ರಗಳಲ್ಲಿ ಬದರಿ ಕ್ಷೇತ್ರಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ನಾಸ್ಯ ತೀರ್ಥ ಸಲಿಲಸ್ಯ ಸಮಂವ. ಈ ತೀರ್ಥ ಉಂಟು, ಇಲ್ಲಿ ಹರಿತಾ ಇರುವಂತಹ ಅಲಕನಂದ, ಈ ಅಲಕನಂದ ತೀರ್ಥದ ನೀರಿಗೆ ಸಮನಾದಂತಹ ಮತ್ತೊಂದು ನೀರು, ಪಾಪ ಕಳೆಯುವ ನೀರು ಮತ್ತೊಂದಿಲ್ಲ. ಸ್ಪರ್ಶ ಮಾಡಿದರೆ ಮತ್ತೆ ಮುಳುಗಿ ಮಿಂದಾಗಲಾದರೂ ಸರಿ, ಆ ಜೀವಾತ್ಮನ ಸರ್ವ ಪಾಪಗಳನ್ನು ಕಳೆಯುವುದ ವಿಷಯದಲ್ಲಿ ಈ ಅಲಕನಂದ ತೀರ್ಥದ ಸಮಾನ ಮತ್ತೊಂದಿಲ್ಲ. ಈ ತೀರ್ಥ ಜಲಕ್ಕೆ ಅಷ್ಟು ಸಾಮರ್ಥ್ಯ. ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಇದನ್ನ ಗಟ್ಟಿ ಹಿಡ್ಕೊಳ್ಬೇಕು ಹೃದಯಕ್ಕೆ. ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಇದನ್ನು ಗಟ್ಟಿ ಹೃದಯದಲ್ಲಿ ಅಚ್ಚು
ಕೊರೆದು ಕೊರೆದು ನಮ್ಮ ಹೃದಯದಲ್ಲಿ ಬರೆದಿಟ್ಕೊಳ್ಬೇಕು. ಅಷ್ಟಿದ್ದು ಬಿಟ್ರೆ ನಮ್ಗೆ ಜನ್ಮ ಜನ್ಮಾಂತರ ಕುಷ್ಟು ಬಂದ್ರೆ ಸಾಕು, ಧೈರ್ಯವಾಗಿ ನಾನು ಮಾಧ್ವ ಅಂತ ಹೇಳಿಕೊಳ್ಳಿಕ್ಕೆ ಬರ್ತದೆ. ಅಂದ್ರೆ ಅಸ್ಮದುಕ್ತಿ ಸದೃಶಂ, ನನ್ನ ಮಾತುಗಳಿಗೆ ಸಮಾನವಾದ ಮಾತು, ಹಿತರೂಪವಾದ ಮಾತು ಮತ್ತೊಂದಿಲ್ಲ. ನೀವು ಎಲ್ಲಿ ಮೂರು ಲೋಕದಲ್ಲಿ ಹೋದರೂ ಕೂಡ ನನ್ನ ಮಾತಿಗೆ ಸಮಾನವಾದಂತಹ ಹಿತರೂಪ ಮತ್ತೊಂದು, ಹಿತರೂಪ ವಾಕ್ಯ ಮತ್ತೊಂದಿಲ್ಲ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ, ವಿಷ್ಣುವಿಗೆ ಸಮಾನವಾದಂತಹ ಮತ್ತೊಂದು ದೇವನಿಲ್ಲ. ಹೀಗೆ ಆಚಾರ್ಯರು ಬರೆದಿಟ್ರು. ಏನಿದು? ಈ ಬದರಿ ಕ್ಷೇತ್ರಕ್ಕೆ ಸಮಾನವಾದ ಮತ್ತೊಂದು ಕ್ಷೇತ್ರ, ಪಾಪ ಕಳೆಯುವಂತಹ ಕ್ಷೇತ್ರವಿಲ್ಲ. ಇಲ್ಲಿ ಹರಿಯುವಂತಹ ಅಲಕನಂದ, ಈ ಗಂಗಾ ನದಿಗೆ ಪಾಪವನ್ನು ಕಳೆಯಲಿಕ್ಕೆ ಗಂಗಾ ನದಿಗೆ ಸಮಾನವಾದಂತಹ ಮತ್ತೊಂದು ಜಲವಿಲ್ಲ. ನನ್ನ ಮಾತುಗಳಿಗೆ ಸಮಾನವಾದಂತಹ ಹಿತರೂಪವಾದಂತಹ ಮಾತು ಮತ್ತೆಲ್ಲೂ ಇಲ್ಲ. ಹಾಗೆಯೇ ವಿಷ್ಣುವಿಗೆ ಸದೃಶವಾದ ಮತ್ತೊಂದು ದೇವರಿಲ್ಲ ಅಂತ ಈ ಮಾತನ್ನ ಆಚಾರ್ಯರು ಬರೆದಿಟ್ರು. ಯಾತಿ ತಾವದಧುನೈವ ಜನೋಯಂ ವ್ಯಾಸರೂಪಮಜಿತಂ ಪ್ರದಿದಿಕ್ಷು ಅವ್ರಜೇದಿಹ ನವಾಸ ಹಿ ವೇದ ಸ್ವಸ್ತಿವೋಸ್ತ್ವಿತಿ ಯಯಾವತ್ಥ ಮಧ್ವಃ. ಏನೆಲ್ಲ ಬರೆದು ಬಿಡ್ತಾರೆ, ಓದಿ ಹೇಗೆ ನಾವು ಮನಸ್ಸಿಗೆ ಹೇಗೆ ಅದನ್ನು ಶಿಷ್ಯರು ತಗೊಳ್ಬೇಕು. ಇಲ್ಲಿಯವರೆಗೆ ಕರ್ಕೊಂಡು ಬಂದಿದ್ದಾರೆ, ಇವರೇ ಗತಿ ಇವರೇ ಆಶ್ರಯ ಅಂತಂದುಕೊಂಡು ಬಂದ ಶಿಷ್ಯ ಸಮೂಹ ಅದು. ಅವರಿಗೆಲ್ಲ ಕಂಗಾಲಾಗ್ತದೆ. ಏನು ಬರೀತಾರೆ? ನಾನು ಈಗಿಂದೀಗ ಆ ವೇದವ್ಯಾಸರನ್ನು ಕಾಣಲಿಕ್ಕೆ ಶಮ್ಯಾಪ್ರಾಸಕ್ಕೆ ಹೋಗ್ತೇನೆ. ಶಮ್ಯಾಪ್ರಾಸಕ್ಕೆ ನಾನೀಗ ಹೋಗ್ತೇನೆ. ನಾನು ಮತ್ತೆ ಇಲ್ಲಿಗೆ ಬರ್ತೇನೋ ಇಲ್ಲೇ ಗೊತ್ತಿಲ್ಲ. ನಾನು ಇಲ್ಲಿಗೆ ವಾಪಸ್ ಆಗುವವನೋ ಅಲ್ಲವೋ ಗೊತ್ತಿಲ್ಲ. ಅದು ಅವನಿಗೆ ಗೊತ್ತು, ಅವನ ಇಚ್ಛೆ ಅದು. ನಾ ಹೋಗುದಂತೂ ಹೋಗ್ತೇನೆ. ಅವನು ಕಳಿಸಿದ್ರೆ ಶಮ್ಯಪ್ರಾಸದಿಂದ ಅನಂತ ಮಠಕ್ಕೆ ಬರ್ತೇನೆ, ಅಲ್ಲವಾದ್ರೆ ಏನೋ ಏನೋ ಗೊತ್ತಿಲ್ಲ. ನಿಮಗೆಲ್ಲ ಒಳ್ಳೇದಾಗ್ಲಿ, ಸ್ವಸ್ತಿ ಓಸ್ತು ಅಂತ ಹೀಗೆ ಬರೆದ್ಬಿಟ್ಟಿದ್ದು. ಈ ರೀತಿ ಬರೆದಿಟ್ಟು ಯಯಾವಥ ಮಧ್ವಃ, ಈ ರೀತಿ ಬರೆದಿಟ್ಟು ಮಧ್ವಃ ಯಯೌ, ಆಚಾರ್ಯರು ಆ ಸ್ಥಳದಿಂದ ಹೊರಟು ಬಿಟ್ಟು ಇಷ್ಟು ಬರವಣಿಗೆ ಮಾಡಿ. ಬಹಳ ಮನಸ್ಸಿಗೆ ಕಲಕುತ್ತದೆ. ಯಾಕೆ? ಶಿಷ್ಯರಿಗೆ ಹೀಗೆಲ್ಲ ಹೇಳಿದ್ರೆ ಇವ್ರು ಮತ್ತೆ ಬರ್ತಾರೋ ಇಲ್ವೋ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಶಿಷ್ಯರು ಅವರನ್ನೇ ಆಶ್ರಯ ಮಾಡಿಕೊಂಡಿರುವವರು ಮತ್ತೆ ಅವ್ರನ್ನ ಕಾಣೋದಾದ್ರು ಕಾಣೋದು ಹೇಗೆ? ಅವ್ರು ಬರುವುದು ಹೌದಾ ಇಲ್ವಾ ಅಂತ ಹೀಗೆ ಒಂದು ಕಂಗಾಲಾಗುವಂತಹ, ಮನ ಕರಗಿಸುವಂತಹ ಸನ್ನಿವೇಶ ಇದೆ. ಮತ್ತೆಯೂ ಇದೆ. ವಿಷ್ಣು ತೀರ್ಥಾಚಾರ್ಯರ ಬಗ್ಗೆ ಹೇಳುವಾಗ್ಲೂ ಹಾಗೆಯೇ ಹೇಳ್ತಾರೆ. ರಥಬೀದಿಗೆ ಹೋದಾಗ ಇದೆಲ್ಲ ನೆನಪಾಗಿ ಬಿಡ್ತದೆ. ವಿಷ್ಣು ತೀರ್ಥಾಚಾರ್ಯರು ಅಲ್ಲಿ ಬಂದಾಗ ಆದ ಸಡಗರ ಅದನ್ನೆಲ್ಲ ವರ್ಣಿಸ್ತಾರೆ. ಇದೇ ಮಧ್ವ ವಿಜಯದಲ್ಲಿ ಬರೋದು. ಈ ವಾಕ್ಯಗಳೆಲ್ಲ ನೋಡುವಾಗ ತೀರ ಮನ ಕಲಕ್ತದೆ. ಅಂದ್ರೆ ಇದ್ದಾರೆ ಆಚಾರ್ಯರೆಲ್ಲೂ ದೂರ ಹೋಗ್ಲಿಲ್ಲ, ನಮ್ಮೊಟ್ಟಿಗೆ ಇದ್ದಾರೆ. ಆದ್ರೆ ಕಣ್ಣಿಗೆ ಕಾಣ್ತಾ ಇರುವಂಥದ್ದೊಂದು, ಕಾಣದೇ ಇರುವಂತಹ ಸ್ಥಿತಿ ಬೇರೆ. ಶಿಷ್ಯರಿಗೆ ಕಂಗಾಲಾಯ್ತು. ನಾಥ ನಾಥ ಬತನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವನ್ ಸ್ವಂ ನೋದಿತಂ ಸ್ಮೃತಮಪೀತಿ ಶಿಷ್ಯೈ ಸ್ವಾಮಿನೋಭಿಮತ ಭಂಗ ಭಯೇನ. ಈ ವಾಕ್ಯಗಳನ್ನೆಲ್ಲ ಇವರು ಈ ರೀತಿ ಆ ಶಿಷ್ಯರೆಲ್ಲರೂ ಕೂಡ ನೋಡ್ತಾರೆ. ಈ ವಾಕ್ಯಗಳನ್ನು ಏನಾಗಿದೆ ಅಂದ್ರೆ, ನಾಥ ನಾಥ ಬತ ನೋತ್ರ ವಿನಾಥಾನ್ ಮಾತ್ಯಜ ನಮ್ಮನ್ನು ಬಿಟ್ಟು ಬಿಡಬೇಡಿ ಸ್ವಾಮಿ, ನಮ್ಮನ್ನು ಬಿಟ್ಟು ಬಿಡಬೇಡಿ. ಯಾಕೆ ಅಂದ್ರೆ ಅತ್ರ ವಿನಾಥಾನ್, ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿಬಿಟ್ಟು, ಒಡೆಯರಾಗಿರುವಂತಹ ನಾಥ, ಒಡೆಯನಾಗಿರುವಂಥ ನೀನು ನಮ್ಮನ್ನೆಲ್ಲ ಬಿಟ್ಟು ಅನಾಥರನ್ನಾಗಿ ಮಾಡಿಬಿಟ್ಟು, ಹಾಗೆ ನತ್ಯಜ, ನಮ್ಮನ್ನ ಕೈ ಬಿಡಬೇಡ, ನಮ್ಮನ್ನು ತ್ಯಜಿಸ್ಬಿಡ್ಬೇಡ. ಉರುಕರುಣ, ಯಾಕೆಂದ್ರೆ ನೀನು ಉರುಕರುಣ. ಉರು ಅಂದ್ರೆ ಅತಿಶಯ, ಅತಿಶಯ ಕರುಣಾಮಯಿ ನೀನು. ಇಂತಹ ನೀನು ನಮ್ಮನ್ನು ಬಿಟ್ಟು ಹೋಗಿಬಿಟ್ರೆ ನಾವೇನು ಅನಾಥರಾಗಿ ಬಿಡ್ತೇವಲ್ವಾ? ಹೀಗೆ ಮಾಡುವಂಥದ್ದಲ್ಲ ಭಗವನ್. ತ್ವಂ, ಹೇ ಭಗವನ್, ನೀವು ತ್ವಂ ಉರುಕರುಣ. ತ್ವಂ ಅಂದ್ರೆ ನೀನು ಅಂತ. ನೀನು ಉರುಕರುಣ, ಅತಿಶಯವಾದ ಕಾರುಣ್ಯ ಉಳ್ಳವ. ನಮ್ಮನ್ನ ಬಿಟ್ಟು ನೀ ಹೇಗೆ ಹೋಗ್ತೀಯ ಸ್ವಾಮಿ? ನೋದಿತಂ ಸ್ಮೃತಮಪೀತಿ ಶಿಷ್ಯೈ. ಹೀಗೆ ಆ ಶಿಷ್ಯರು ಬಹಳ ಅಂದುಕೊಂಡ್ರು.
ಬಾಯಲ್ಲಿ ಏನು ಹೇಳ್ತಾ ಇಲ್ಲ. ಬೆಳಿಗ್ಗೆ ಎದ್ದು ನೋಡ್ತಾರೆ, ಬರವಣಿಗೆ ಇದೆ, ಆಚಾರ್ಯರಿಲ್ಲ. ಬಹಳ ಭಯ ಆಯ್ತು. ಸ್ವಾಮಿ ಒಡೆಯ, ನಮ್ಮ ದೇವ ನೀನು, ಪೂಜ್ಯನಾದಂಥ ಗುರುವೇ, ನಮ್ಮನ್ನು ಬಿಟ್ಬಿಡ್ಬೇಡಿ. ನೀನು ಇಲ್ಲದೆ ಇದ್ರೆ ನಾವು ನಿರ್ಗತಿಕರಾಗ್ತೇವೆ. ನೀವು ಮಹಾ ಕರುಣಾಶಾಲಿಗಳು, ನಮ್ಮನ್ನ ದಯವಿಟ್ಟು ತ್ಯಾಗ ಮಾಡಿ ಬಿಡಬೇಡಿ ಅಂತ ಹೀಗೆ ಎಲ್ಲರೂ ಕೂಡ ಆ ಬರವಣಿಗೆಯನ್ನು ನೋಡಿ ಕಣ್ಣೀರು ಸುರಿಸ್ತಾರೆ. ಯಾರೂ ಮಾತಾಡ್ಲಿಲ್ಲ. ಯಾಕೆ ಅಂದ್ರೆ ಏನು ಮಾತಾಡುದು? ಆಚಾರ್ಯರಾಗ್ಲೇ ಆ ಸ್ಥಳದಲ್ಲಿಲ್ಲ. ಆಚಾರ್ಯರ ನಡಿಗೆ ವೇಗವೂ ಕೂಡ ಅಷ್ಟು ಅಸಮಾನವಾದಂಥ ವೇಗ. ಅವರು ಇಲ್ಲಿಲ್ಲ, ಎಷ್ಟೋ ದೂರ ಹೋಗಿದ್ದಾರೆ. ಯಾವ ದಿಕ್ಕಿಗೆ ಹೋದ್ರೋ ಏನೋ ಗೊತ್ತಿಲ್ಲ. ಈಗ ಶಿಷ್ಯರು ಕಂಗಾಲಾಗಿ ಎಲ್ಲರ ಮನ ಕಲಕಿ ಹೋಗಿತ್ತು. ಆಗ ಏನ್ ಮಾಡೋದು? ಗುರುಗಳು ಏನು ಬಯಸಿದ್ರೋ ಏನೋ, ನಾವು ಗುರುಗಳಿಗೆ ತಕ್ಕ ಹಾಗೆ ನಡ್ಕೊಂಡಿದ್ದೇವಾ? ನಾವೇನಾದರೂ ಗುರುಗಳಿಗೆ ಅಪಚಾರ ಮಾಡಿದ್ದ ಹೌದಾ? ನಮ್ಮಿಂದ ಏನಾದರೂ ಅಡ್ಡಿ ಆಯ್ತಾ? ಅದಕ್ಕೆ ಅಭಿಮತ ಭಂಗ ಭಯೇನ. ನಾವೇನಾದರೂ ಮಾತಾಡಿದ್ರೆ ಅದು ಗುರುಗಳ ಅಭಿಪ್ರಾಯಕ್ಕೆ ಭಂಗ ಆದೀತಾ? ಏನೋ ಮಾತಾಡುದು, ಕೆಲವೊಮ್ಮೆ ಸಂದರ್ಭ ಅನುಸಾರವಾಗಿ ಏನೋ ಮಾತು ಹೊರಟು ಬಿಡ್ತದೆ. ಆ ಮಾತಿನಿಂದ ಕೇಳುವವರಿಗೆ ವ್ಯಥೆ ಆಗ್ತದೆ. ಹಾಗೆ ಮತ್ತೊಬ್ಬರಿಗೆ ಏನೋ ಒಂದು, ಮತ್ತೊಬ್ಬರ ಮನೋಭಾವಕ್ಕೆ ಪೆಟ್ಟು ಹಾಕುವಂತಹ ಮಾತಾಗಿ ಬಿಡ್ತದೆ. ಹಾಗಾಗಬಾರದಲ್ಲ. ಹಾಗಾಗಿ ಸುಮ್ಮನಾದರು ಶಿಷ್ಯರು. ಆದರೆ ಎಲ್ಲರ ಮನಸ್ಸು ಕಲಕಿ ಹೋಗಿದೆ, ಕಣ್ಣೀರು ಸುರಿಯುತ್ತದೆ, ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಎಲ್ಲರೂ ಅನಾಥವಾಗಿ ನಿಂತಿದ್ದಾರೆ. ಅಷ್ಟರಲ್ಲಿ ಅಷ್ಟು ಜನ ಇರುವಾಗ ಅಲ್ಲಿ ಸತ್ಯತೀರ್ಥರಿದ್ರು ಜೊತೆಯಲ್ಲಿ. ಆ ಸತ್ಯತೀರ್ಥರು ಮಾತ್ರ ತೀರಾ ಅವರು ಆಚಾರ್ಯರನ್ನು ಬಿಟ್ಟು ಒಂದು ಕ್ಷಣ ಇರ್ತಾನೆ ಇರಲಿಲ್ಲ. ಆಚಾರ್ಯನ ಅಪ್ಪಿಕೊಳ್ಳುವ ಹಾಗೆ ಬದಿಗಿರ್ತಿದ್ರು ಎಂದು ಆಚಾರ್ಯರನ್ನು ಬಿಟ್ಟು ಬದುಕಲಿಕ್ಕೆ ಗೊತ್ತಿಲ್ಲ ಅನ್ನುವಷ್ಟು ಅವರು ಸತ್ಯತೀರ್ಥರ ಸ್ವಭಾವ. ಇವತ್ತ ಸತ್ಯತೀರ್ಥರ ಪರಂಪರೆಯಲ್ಲಿ ಬಂದ ಸುರೋತ್ತಮ ತೀರ್ಥರ ಆರಾಧನೆ ಅಕ್ಷಯ ತೃತೀಯ. ಸತ್ಯತೀರ್ಥರ ಪರಂಪರೆಯಲ್ಲಿ ಬಂದಿರುವ ಸುರೋತ್ತಮ ತೀರ್ಥರ ಆರಾಧನೆ ಈ ಅಕ್ಷಯ ತೃತೀಯ ದಿವಸ ಬಹಳ ಚೆನ್ನಾಗಿ ಒಳ್ಳೆ ಎಲ್ಲ ಯತಿಗಳೇ, ಎಲ್ಲ ತಪಸ್ವಿಗಳು, ಸುರೋತ್ತಮ ತೀರ್ಥರು ಅಂತ ಮಹನೀಯರು ಈ ಸತ್ಯತೀರ್ಥರ ವಿಷಯವನ್ನಂತೂ ಹೀಗೆ ಹೇಳ್ತಾರೆ. ಮುಂದೆಯೂ ಭಾಷ್ಯ ಮಾಡಲಿಕ್ಕದ್ದಂತ ಆ ಭಾಷ್ಯವನ್ನೆಲ್ಲ ಬರವಣಿಗೆ ಮಾಡಿದವರು ಸತ್ಯತೀರ್ಥರು. ಅವ್ರ ಬಗ್ಗೆ ಹೇಳ್ತಾರೆ. ಸದ್ಗುರೋರ್ನ ವಿರಹಂ ಸಹಮಾನಃ ಸತ್ಯತೀರ್ಥ ಯತಿರನ್ಮಗಮತ್ತಂ ಯಸ್ತ್ರಿವಾರಮಿತರಾಸುತ ಶಾಖಾ ಸ್ಪರ್ಥಮಗ್ರ್ಯಮಶೃಣೋತ್ ಪುರುಸಂಖ್ಯಾದ್. ಯಾವ ಪುರುಸಂಖ್ಯರು ಅಂದ್ರೆ ಪೂರ್ಣಪ್ರಜ್ಞರಿಂದ ಪುನಃ ಪುನಃ 3 ಬಾರಿ ಅವರು ಐತರೇಯ ಉಪನಿಷತ್ತನ್ನು ಅಧ್ಯಯನ ಮಾಡಿದವರು. ಸತ್ಯತೀರ್ಥರು ಆಚಾರ್ಯರೊಟ್ಟಿಗೆ ಇದ್ದುಕೊಂಡು, ಅವರು ನಿಜವಾಗಿ ಅವರಿದ್ದದ್ದು ಅಂದ್ರೆ ಬಾರ್ಕೂರಲ್ಲಿದ್ದವರು. ಆದರೆ ಆಚಾರ್ಯರಿಗೋಸ್ಕರ ಅವರು ಆ ಅಚ್ಯುತ ಪ್ರಜ್ಞರಿದ್ದಲ್ಲಿ ಅಂತ ಅವರು ಆ ಅನಂತೇಶ್ವರ ಸನ್ನಿಧಿಗೆ ಬಂದವರು. ಅಲ್ಲಿ ಪೂರ್ಣಪ್ರಜ್ಞರ ಬಳಕೆ ಆಯಿತು. ಹಾಗಾಗಿ ಅಲ್ಲಿಯೇ ಉಳಿದ್ಬಿಟ್ಟು ಬಿಟ್ಟು ಹೋಗ್ಲೇ ಇಲ್ಲ ಪೂರ್ಣಪ್ರಜ್ಞರನ್ನ. ಅವರು ಐತರೇಯ ಉಪನಿಷತ್ತನ್ನು ಹೇಳುವಾಗ ಜೊತೆಯಲ್ಲಿ ಮತ್ತೊಮ್ಮೆ ಹೇಳಿ ಅಂತ 3 ಬಾರಿ ಆ ಐತರೇಯ ಉಪನಿಷತ್ತಿನ ಪಾಠವನ್ನ ಸತ್ಯತೀರ್ಥರು ಸಾಕ್ಷಾತ್ ಕೇಳಿದ್ದಾರೆ. ಹೀಗಾಗಿ ಅದಷ್ಟಾದಾಗ ಆ ಐತರೇಯ ಉಪನಿಷತ್ತು ಹಾಗೇ ಇದೆ, ನಮ್ಮನ್ನ ಆಚೀಚೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅವರೊಟ್ಟಿಗೆ ಹರಿಮುಖ್ಯ ಪ್ರಾಣರ ಜೊತೆಯಲ್ಲೇ ನಾವು ಬದುಕಬೇಕು. ಅಷ್ಟು ನಮ್ಮನ್ನು ಹಿಡಿದಿಟ್ಟುಕೊಳ್ಳುವಂತಹ ಮಹನೀಯವಾದ ಉಪನಿಷತ್ತು, ಅಪೂರ್ವವಾದಂತಹ ವಿಷಯಗಳನ್ನೆಲ್ಲ ಹೇಳುವಂತಹ ಮಹನೀಯ ಉಪನಿಷತ್ತು. ಅದು ಹೇಗೆ ಯಾರಿಗೂ ಎಷ್ಟು ಆಕರ್ಷಕ ಅಂತ ಬಲ್ಲವರೇ ಬಲ್ಲರು ಅಂತಾರಲ್ಲ, ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಅಂತ. ಆ ಸಮೀಪಕ್ಕೆ ಹೋಗ್ಬೇಕಷ್ಟೆ. ಹೀಗೆ ಆ ಐತರೇಯ ಉಪನಿಷತ್ತಿನ ಪಾಠವನ್ನ 3 ಬಾರಿ ಪೂರ್ಣಪ್ರಜ್ಞರಿಂದ ಕೇಳಿದವರು. ಹೀಗಾಗಿ ಆ ಸತ್ಯತೀರ್ಥರಿಗೆ ಅತಿಶಯವಾಗಿ ಆಚಾರ್ಯರಲ್ಲಿ ಆ ಒಡನಾಟ ಇತ್ತು. ಹಾಗಾಗಿ ಸದ್ಗುರೋರ್ನ ವಿರಹಂ ಸಹಮಾನಃ, ಆ ಸದ್ಗುರುಗಳಾದಂತಹ ಪೂರ್ಣಪ್ರಜ್ಞರ ವಿರಹವನ್ನ ಸಹನ ಮಾಡಲಿಕ್ಕೆ ಆಗಲಿಲ್ಲ. ಅವರ ಜೊತೆಯಲ್ಲಿಲ್ಲ ಅಂದ್ರೆ ನಾನು ಹೇಗೆ ಇರುವುದಾದ್ರೂ ಹೇಗೆ, ಬದುಕುವುದು ಹೇಗೆ ಅಂತ ಪ್ರಶ್ನೆ. ಇರ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ತಕ್ಷಣ ಅವ್ರೇನ್ ಮಾಡಿದ್ರು, ಹಾಗೆ ಎದ್ದವರು ಸ್ನಾನ ಮಾಡಿದ್ರು. ಕೂಡಲೇ ಅವರು ಹೊರಟರು. ಮೇಲ್ಬದ್ರಿಗೆ ಹೋಗ್ತಾರ. ಯಾವ ಹಾದಿ? ಇರುವುದೇ ಒಂದು ಹಾದಿ.
ಆಯ್ತು ಅಂತ ಅನ್ವಗಮತ್ ಅಂತ ಹೇಳ್ತಾರೆ. ಆ ಆಚಾರ್ಯರನ್ನ ಅನ್ವಗಮತ್ತಂ ಅಂತ. ಆಚಾರ್ಯರು ಹೋಗುವ ಹಾದಿಯನ್ನ ಅನುಸರಿಸಿಕೊಂಡು ಹೋದ್ರು. ಇರುವ ಒಂದು ಹಾದಿ ಈ ಬದಿಗೆ ಬರ್ಲಿಕ್ಕೆ ಯಾವುದು ಋಷಿಕೇಶ ಈ ಹರಿದ್ವಾರದ ಕಡೆಗೆ ಬರ್ತಾರಲ್ಲ, ಅದು ಒಂದು ಹಾದಿ. ಅದು ಬಿಟ್ಟರೆ ಮುಂದುವರಿಯಬೇಕು ಅಂದ್ರೆ ಒಂದೇ ಹಾದಿ ಇರು. ಆ ಹಾದಿಯನ್ನ ಹಿಡಿದು ಏರ್ಲಿಕ್ಕೆ ಶುರು ಮಾಡಿದ್ರು. ಆಗ ಯಸ್ತ್ರಿವಾರಮಿತರಾಸುತ ಶಾಖಾ ಸ್ವತ್ಥ ಮಗ್ರ್ಯಮ ಶೃಣೋತ್ಪುರು ಸಂಖ್ಯಾತ್. ಅವರು ಈಗಾಗಲೇ 3 ಬಾರಿ ಐತರೇಯ ಉಪನಿಷತ್ತನ್ನು ಚೆನ್ನಾಗಿ 3 ಬಾರಿ ಅಭ್ಯಾಸ ಮಾಡಿದವರು. ಈಗ ಅವರು ಹೆಜ್ಜೆ ಹಾಕಿ ಅನುಸರಿಸಿಕೊಂಡು ಆಚಾರ್ಯರ ಹಾದಿಯನ್ನು ಅನುಸರಿಸಿಕೊಂಡು ಹೆಜ್ಜೆ ಹಾಕ್ತಾರೆ. ದುರ್ಗ ಮಾರ್ಗಗತಮಪ್ಯನುಧಾವನ್ ನಾಪಸೋಯಮರುಣೀಭವತೀನೆ ಲೀಲಯಾ ಸಜವಮಾಕ್ರಮಮಾಣಂ ವ್ಯಾಶ್ರಯಾಂತರ ಸುದೂರ ಶಿಲಾಸು. ಹಾಗೆ ಅವರು ಹೋಗುವಾಗ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಹಾದಿ ಎಲ್ಲ ಕಲ್ಲು ಬಂಡೆಗಳಿವೆ, ಅತ್ಯಂತ ದುರ್ಗಮವಾದಂತಹ ಹಾದಿ. ಅಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ವೇಗವಾಗಿ ಹೆಜ್ಜೆ ಹಾಕ್ತಾರೆ ಸತ್ಯತೀರ್ಥರು, ಓಡೋಡಿ ಹೆಜ್ಜೆ ಹಾಕ್ತಾರೆ. ಅಲ್ಲಿ ಆ ವೇಳೆಗೆ ಇವರು ಬಹಳಷ್ಟು ಹೆಜ್ಜೆ ಹಾಕಿ ಆ ಪರ್ವತ ಪ್ರದೇಶ ಅದನ್ನು ಏರ್ತಾ ಇರುವ ವೇಳೆಗೆ ಅಲ್ಲಿ ಸೂರ್ಯ ಅರುಣೋದಯ ಆಯಿತು. ಅಲ್ಲಿ ಅರುಣೋದಯ ಆಯಿತು, ಹಗಲು ಕಳೀತು. ಮುಂದೆ ಹೋಗ್ತಾ ಇದ್ದಾರೆ, ಆಚಾರ್ಯರು ಕಾಣಿಸ್ತಾ ಇದ್ದಾರೆ. ಬಹಳ ಮೇಲಿನ ಪರ್ವತ ಪ್ರದೇಶದಲ್ಲಿ ಮೇಲಿನ ಸ್ಥಳದಲ್ಲಿ ಅವ್ರು ಕಾಣ್ತಾ ಇದ್ದಾರೆ. ಅನುಸರಿಸಿಕೊಂಡು ಇವ್ರು ಹೋದ್ರು. ಆದರೆ ಹಾಗೇನಾಗಿದೆ, ಅರುಣೀಭವತೀನೇ ಅಂದ್ರು. ಇನ ಅಂದ್ರೆ ಸೂರ್ಯ. ಆ ಸೂರ್ಯ ಕೆಂಪಾಗಿ ಬಿಟ್ಟ, ಅಂದ್ರೆ ಮುಳುಗಲಿಕ್ಕೆ ಬಂದ ಅಂತ ಆಯ್ತು. ಇವರು ಹೊರಡುವಾಗ ಅರುಣೋದಯ, ಆಗ ಕೆಂಪಿರ್ತಾನೆ ಸೂರ್ಯ. ಮತ್ತೆ ಸೂರ್ಯ ಅಸ್ತ ಆಗುವಾಗ ಆಗ್ಲೂ ಕೂಡ ಸೂರ್ಯ ಕೆಂಪಾಗ್ತಾನೆ, ಅಂದ್ರೆ ಸಂಜೆಗೆಂಪು. ಸಾಯಂಕಾಲದಲ್ಲಿ ಸೂರ್ಯ ಕೆಂಬಣ್ಣಕ್ಕೆ ತಿರುಗುವಂಥದ್ದು ಇನ್ನು ಸಂಜೆಯೇ ಆಯ್ತಲ್ವಾ, ಹಾಗಾಗುವಂಥದ್ದು. ಬಹಳ ವೇಗವಾಗಿ ಇವರು ಬಂಡೆಗಳ ಮೇಲೆ ಇವರು ಹಾಗೆ ಅನುಸರಿಸಿಕೊಂಡು ವೇಗವಾಗಿ ಹೆಜ್ಜೆ ಹಾಕಿದ್ರು. ಅಲ್ಲಿ ನೋಡ್ತಾರೆ ಒಂದು ದೊಡ್ಡ ಬಂಡೆ, ಅದರ ಆಚೆಗೆ ಬರೀ ಕೊಳ್ಳ, ಅದರ ಆಚೆಗೆ ಮತ್ತೊಂದು ದೊಡ್ಡ ಬಂಡೆ. ಈ ರೀತಿಯ ಪರ್ವತಗಳು ಹೇಗೋ ಇರ್ತವೆ. ಇಷ್ಟು ದೂರ ಬೇಡ, ನಾವು ಸುಮಾರು ಯಲಬುರ್ಗ ಬದಿಗೆ ಹೋದ್ರೆ ಗೊತ್ತಾಗ್ತದೆ. ಏನಲ್ಲಿ ಬರೀ ಬಂಡೆಗಳ ಕಲ್ಲು ಬೆಟ್ಟಗಳ ನಡುವೆ ರಸ್ತೆ. ಆ ರಸ್ತೆಯಲ್ಲಿ ಭಯವೂ ಆಗ್ತದೆ, ಯಾವ್ದಾದ್ರು ಒಂದು ಕಲ್ಲು ಉರುಳಿದ್ರೆ ವಾಹನದ ತಲೆ ಮೇಲೆ ಆಯ್ತಾ ಅಂತ. ಅಷ್ಟು ಕಲ್ಲು ಬೆಟ್ಟಗಳ ನಡುವೆ ಇರುವಂತಹ ಹಾದಿ ಅಂಥವೆಲ್ಲ ನಾವು ಇಲ್ಲೇ ನೋಡ್ತೇವೆ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಅಂಥ ರಸ್ತೆಗಳು, ಅಂಥ ಸ್ಥಳಗಳು. ಇಲ್ಲಿ ಹೇಳ್ತಾ ಇರೋದು ಯಾವುದು ಅಂದ್ರೆ ಹಿಮಪರ್ವತ. ಆ ಹಿಮಪರ್ವತ ಹೇಗುಂಟು, ಅಲ್ಲಿಯೂ ಕೂಡ ಎತ್ತರವಾದ ಪರ್ವತ, ಕಲ್ಲು ಬಂಡೆಗಳು. ಒಂದು ಬಂಡೆಯಿಂದ ಇನ್ನೊಂದು ಬಂಡೆಯ ನಡುವೆ ಕೊಳ್ಳ. ಅಲ್ಲಿ ಹೇಗೆ ಪಯಣಿಸುವುದು, ಹಾಗೇ ಇದೆ ಆ ಸ್ಥಳ. ಹೇಗೆ ಹೆಜ್ಜೆ ಹಾಕುವುದು, ಆದರೆ ಅಲ್ಲಿ ವೇಗವಾಗಿ ನಡೀಬೇಕು. ಆಗ ಅಲ್ಲಿ ನೋಡ್ತಾ ಇದ್ದಂತಹ ಆಚಾರ್ಯರು ಹೇಗೆ ಹೋಗ್ತಾರೆ, ದಾರಿ ಅದು ಹೇಗೆ ಅಂತ ನೋಡುವಾಗ ಸತ್ಯತೀರ್ಥರು ಕಾಣಿಸ್ತಂತೆ. ಒಂದು ಪರ್ವತದ ಒಂದು ಮಹಾ ಬಂಡೆ, ಅದರಿಂದ ಮತ್ತೊಂದು ಬಂಡೆಗೆ ಹೆಜ್ಜೆ ಇಡ್ತಾರೆ. ಮತ್ತೆ ಹೆಜ್ಜೆ ಇಟ್ಟರೆ ಮತ್ತೊಂದು ಪರ್ವತದ ಬಂಡೆ ಮೇಲೆ ಹೆಜ್ಜೆ ಇಡ್ತಾರೆ. ಅದನ್ನು ನೋಡಿದ್ರೆ ಜಿಗಿದು ಹಾರುವ ಹಾಗೆ ಕಾಣ್ತದೆ. ಹಾರಿ ಹೋಗ್ತಾ ಇದ್ದಾರ, ಆದ್ರೆ ಆರಾಮ್ನಲ್ಲಿ ಹೋಗ್ತಾರೆ. ಅಪ್ಪ ಅಂತ ಹೇಳಲ್ಲ, ಹೀಗೆ ಆಯಾಸವಿಲ್ಲ, ಅನಾಯಾಸವಾಗಿ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಯ ಮೇಲೆ ಕಾಲಿರಿಸ್ತಾ ಪರ್ವತದಿಂದ ಪರ್ವತಕ್ಕೆ ಜಿಗಿದು ಅನಾಯಾಸವಾಗಿ ಹಾರಿಕೊಂಡು ಹೋಗ್ತಾ ಮುಂದೆ ಹೆಜ್ಜೆ ಇರಿಸ್ತಾ ಇರುವ ಆಚಾರ್ಯರನ್ನು ನೋಡ್ತಾ ಇದ್ದಾರೆ. ಇವರಿಗೆ ಆಗ್ತಾರೆ, ಸತ್ಯತೀರ್ಥರಿಗೆ ಆ ವೇಗದಲ್ಲಿ ಆ ರೀತಿಯಲ್ಲಿ ಹೋಗ್ಲಿಕ್ಕೆ ಹಾದಿಯೇ ಇಲ್ಲ. ಯಾಕೆಂದ್ರೆ ಆಚೆ ಕೊಳ್ಳ ಬಂತು, ಹೇಗೆ ಹೋಗ್ತಾರೆ? ಇವರಿಗೆ ಮತ್ತೆ ಅವರನ್ನು ಅನುಸರಿಸಿ ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ. ಅದು ಕೂಡ ಆಚಾರ್ಯರ ಕಡೆ ಕೈ ತೋರಿಸಿಕೊಂಡು ಬೇಡಿಕೊಳ್ತಾ ಅವರನ್ನ, ಆಚಾರ್ಯರು ಮುಂದೆ ಹೋದ್ರು ಕಾಣದೆ ಹೋಗ್ತಾರಲ್ಲ, ಹೇಗಾದ್ರೂ ಅವರನ್ನು ಹಿಡಿಬೇಕು ಅನ್ನುವ ಏನೋ ಒಂದು ಆಶೆ ಇವರಿಗೆ. ಹಾಗೆ ಆ ಗುರುಗಳನ್ನು ಬೆನ್ನಟ್ಟಿಕೊಂಡು ಹೋದ್ರು. ಆನಿವೃತ್ತ ವಪುಷಾ ಗುರುಣಾರಾದ್ ಪಣಿನಾಹ್ಯಭಿನಯೇನ ಸುನುನ್ನಃ ತ್ರಸ್ತಧೀರತಿಯಯೌ ಸಮುಹೂರ್ತಾದ್
ತದ್ದಿನೋಪಗತ ಮಾರ್ಗಮಶೇಷಂ. ಆಚಾರ್ಯರು ತಿರುಗಿ ನೋಡಿ, ಏನು ಇಷ್ಟು ಭಕ್ತಿಯಿಂದ ಬೇಡಿಕೊಳ್ತಾ ಇರುವಂತಹ ಶಿಷ್ಯ ಕೆಳಗೆ ನಿಂತಿದ್ದಾರೆ. ಮತ್ತೆ ಮುಂದೆ ಬರ್ಲಿಕ್ಕೆ ಹಾದಿ ತಿಳಿಯುವುದಿಲ್ಲ ಅವರಿಗೆ. ತಮ್ಮ ಹಾಗೆ ಬಂಡೆಯಿಂದ ಬಂಡೆಗೆ ಹಾರಬಲ್ಲರ? ಇಲ್ಲ, ಹಾದಿ ಕ್ರಮಿಸುವುದೇ ಕಷ್ಟ ಆಗ್ತದೆ. ಆದರೆ ತಮ್ಮನ್ನೇ ನಂಬಿ ತಮ್ಮನ್ನೇ ಪ್ರಾರ್ಥಿಸಿಕೊಂಡು ನಿಂತಹ ಶಿಷ್ಯ ದೂರದಿಂದಲೇ ಸನ್ನೆ ಮಾಡಿದ್ರು ಹೋಗು ಅಂತ. ಇವ್ರು ಹೋಗುವವರಲ್ಲ, ಸನ್ನೆ ಮಾಡಿದ್ರು ಕೂಡ ಆ ಸತ್ಯತೀರ್ಥರು ಈಗಾಗಲೇ ದಿನ ಇಡೀ ಆ ದುರ್ಗಮವಾದಂತಹ ಪರ್ವತ ಪ್ರದೇಶದಲ್ಲಿ ವೇಗವಾಗಿ ಹೆಜ್ಜೆ ಹಾಕ್ತಾ ಪಯಣಿಸಿ ಅವರು ಬಹಳ ಶ್ರಾಂತರಾಗಿ ಬಿಟ್ಟಿದ್ದಾರೆ, ಬಹಳ ಆಯಾಸದಿಂದ ಇದ್ದಾರೆ. ಈಗ ಅವರು ಮುಂದೆ ಬರಲಾರರು. ಮುಂದಿನ ಹಾದಿ ಮತ್ತು ದುರ್ಗಮ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶಿಷ್ಯನನ್ನ ಆಚಾರ್ಯರು ನೋಡಿದ್ರು. ಆದ್ರೆ ಏನ್ ಮಾಡುದು? ಈ ರೀತಿ ಹಾದಿಯಲ್ಲಿ ಇಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ಆಚಾರ್ಯರು ಏನ್ ಮಾಡಿಬಿಟ್ರು, ತದ್ದಿನೋಪಗತ ಮಾರ್ಗಮಶೇಷಂ. ನಂತರದಲ್ಲಿ ತ್ರಸ್ತಧೀರತಿ, ಬಹಳ ತ್ರಾಸದಿಂದ ಮನಸ್ಸಿಗೆ ಆಯಾಸ, ಕೈಕಾಲುಗಳಿಗೆ ದೇಹಕ್ಕೆ ಆಯಾಸ, ಹೀಗೆಲ್ಲ ಇರುವಂತಹ ಸತ್ಯತೀರ್ಥರು ಅವರಿಗೆ ಒಂದು ಕೈ ಸನ್ನೆ ಮಾಡಿಬಿಟ್ರು ಆಚಾರ್ಯರು. ಒಂದು ಅಭಿನಯ ತೋರಿದ್ರು, ಹೋಗು ಮನೆಗೆ, ಮತ್ತೆ ಹೋಗು, ಅನಂತ ಮಠಕ್ಕೆ ಹೋಗು ಅಂತ ಕೈ ಸನ್ನೆ ಮಾಡಿದ್ರು. ಆ ಆಚಾರ್ಯರ ಕೈ ಸನ್ನೆಯಿಂದಲೇ ಇಡೀ ದಿನ ಅವರು ಪಯಣಿಸಿದಂತಹ ಹಾದಿಯನ್ನ ದಾಟಿ ವಾಪಸ್ ಬಂದಿದ್ದಾರೆ. ಅನಂತ ಮಠಕ್ಕೆ ಬಂದು ಸೇರಿಬಿಟ್ರು. ಆಚಾರ್ಯರ ಆ ಒಂದು ಕೈ ಸನ್ನೆಯಿಂದ ಸತ್ಯತೀರ್ಥರು ಬೆಳಗಿನಿಂದ ಸಂಜೆಯವರೆಗೆ ಆಯಾಸಪಟ್ಟು ಪಯಣಿಸಿದಂತಹ ಹಾದಿಯನ್ನೆಲ್ಲ ಒಂದೇ ಕ್ಷಣದಲ್ಲಿ ಆ ಹಾದಿಯನ್ನು ದಾಟಿ ಅನಂತ ಮಠಕ್ಕೆ ಬಂದು ಸೇರಿಬಿಟ್ಟಿದ್ದಾರೆ. ಇದಾದದ್ದು ಹೇಗೆ ಅಂದ್ರೆ, ಆಚಾರ್ಯರು ಒಂದು ತಮ್ಮ ಕೈಸನ್ನೆಯ ಆ ಅಭಿನಯದಿಂದ ಇಷ್ಟು ಮಾಡಿದ್ದಾರೆ. ಈ ರೀತಿಯಾಗಿ ಆ ಸತ್ಯತೀರ್ಥರು ಅನಂತ ಮಠಕ್ಕೆ ಬಂದು ಸೇರಿದರು. ಆಶ್ರಮೇ ನಿಜ ಜನಾನಿಹ ದೃಷ್ಟ ತಂ ಪ್ರಸಾದ ಮಹಿಮಾನಮಮುಷ್ಯ ಪ್ರೋಚ್ಯ ತತ್ಪ್ಲವನಮಪ್ಯತಿ ಚಿತ್ರಂ ತಸ್ಯ ತೈಃ ಸಹ ಸದಾ ಸ್ಮರದೇಶಃ. ಆಚಾರ್ಯರ ನಡಿಗೆ, ಅವರು ಪರ್ವತಾರೋಹಣ ಮಾಡಿ ಹೋಗುವಂಥದ್ದು, ಇವುಗಳನ್ನೆಲ್ಲ ಸಾಕ್ಷಾತ್ತಾಗಿ ನೋಡಿದವರು ಸತ್ಯತೀರ್ಥರು. ಇಲ್ಲಿ ಆಶ್ರಮದಲ್ಲಿ ತಮ್ಮ ಜನರೆಲ್ಲ ಇದ್ದಾರೆ, ಆಚಾರ್ಯರ ಶಿಷ್ಯರು ಎಲ್ಲ ತಮ್ಮ ಜನರೆಲ್ಲ ಅಲ್ಲಿದ್ದಾರೆ. ಅವರನ್ನೆಲ್ಲ ಕಂಡ್ರು. ಈಗ ಆಚಾರ್ಯರು ತಮ್ಮ ಹಸಾದವನ್ನು ಹೇಗೆ ತೋರಿಸ್ತಾರೆ, ಅಭಿನಯದ ಮೂಲಕವಾಗಿ ತಮ್ಮನ್ನ ಇಲ್ಲಿಗೆ ಆ ಅನಂತ ಮಠಕ್ಕೆ ಅನಾಯಾಸವಾಗಿ ಮುಟ್ಟಿಸಿದವರು ಆಚಾರ್ಯರು. ಇದೊಂದು ಹಿರಿಯರ ಹಸಾದ. ಹೀಗೆ ಇವರು ಬಂದು ಸೇರಿದ್ದಾರೆ. ಮತ್ತು ಈಗ ಆ ಆಚಾರ್ಯರ ಆ ಜಿಗಿದು ಪಯಣಿಸುವಂಥ ಶೈಲಿ ಇದೆಯಲ್ಲ, ಪರ್ವತ ಪ್ರದೇಶದಲ್ಲಿ ಹೇಗೆ ಆ ದುರ್ಗಮ ಹಾದಿಯಲ್ಲೆಲ್ಲ ಹಾದಿ ಸವೆಸುವಂತಹ ಆ ಮಾರ್ಗಕ್ರಮಣ ಮಾಡ್ತಾ ಇರುವಂತಹ ಆಚಾರ್ಯರ ಒಂದು ವಿಶೇಷತೆ ಏನೆಲ್ಲ ಉಂಟೋ ಅದನ್ನೆಲ್ಲ ಉಳಿದ ಜನರಿಗೆಲ್ಲ ವರ್ಣಿಸಿ ಹೇಳ್ತಾರೆ, ಬಣ್ಣಿಸ್ತಾ ಇದ್ದಾರೆ. ಹೇಗೆ ಹೋಗ್ತಾ ಇದ್ದಾರೆ ಆಚಾರ್ಯರು, ಹೇಗೆ ನಡೆಯುತ್ತಾರೆ ಗೊತ್ತಾ? ಎಂತಹ ಪರ್ವತ ಪ್ರದೇಶ ಗೊತ್ತುಂಟ, ಎಂತೆಂತಹ ಮಹಾಬಂಡೆ ಉಂಟು, ಹೇಗೆಲ್ಲ ಆಚಾರ್ಯರು ಹಾದಿ ಸವೆಸಿ ಹೋಗ್ತಾ ಇದ್ದಾರೆ ಎನ್ನುವುದನ್ನ ಆ ಜೊತೆಗಿದ್ದಂತಹ ತಮ್ಮ ಬೇರೆ ಒಡನಾಡಿ ಆಚಾರ್ಯ ಶಿಷ್ಯ ಜನರಿಗೆಲ್ಲ ವರ್ಣಿಸಿದ್ರು. ಮತ್ತೆ ಹಾಗೆಯೇ ಆಚಾರ್ಯರನ್ನ ಸ್ಮರಣೆಯಲ್ಲಿ ಮನಸ್ಸಿನಲ್ಲಿ ಪೂರ್ತಿ ಪ್ರತಿಷ್ಠೆ ಮಾಡಿಕೊಂಡ್ಬಿಟ್ಟು ಮನದ ತುಂಬ ಆಚಾರ್ಯರ ಆ ಮೂರ್ತಿ, ಅವರ ನಡಿಗೆ ಎಲ್ಲವನ್ನು ಕೂಡ ಅವರ ಹೀಗೆ ಕೈ ಬೀಸಿದ್ದು ಆಚಾರ್ಯನನ್ನು ಸಂಪೂರ್ಣವಾಗಿ ತಮ್ಮ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡ್ಬಿಟ್ರು. ಸದಾ ಸ್ಮರದ್ ಏಷಃ. ಈ ನಮ್ಮ ಸತ್ಯತೀರ್ಥರು ತಮ್ಮ ಮನಸ್ಸಿನಲ್ಲಿ ಆಚಾರ್ಯರನ್ನ ನೆಲೆಗೊಳಿಸಿಕೊಂಡಿದ್ದಾರೆ, ಸದಾಕಾಲ ಆ ಗುರುಗಳ ಸ್ಮರಣೆಯಲ್ಲೇ ಇದ್ದಾರೆ. ಈ ರೀತಿ ಇಷ್ಟು ವಿಷಯಗಳನ್ನೆಲ್ಲ ನಮಗೆ ತಿಳಿಸುವಾಗ ಇಲ್ಲಿ 53 ಶ್ಲೋಕಗಳು ಪೂರೈಸಿದು. ಹೀಗೆ ಸತ್ಯತೀರ್ಥರ ಬಗ್ಗೆ ಮುಂದೆಯೂ ಕೂಡ ಹೇಳ್ತಾರೆ. ಇದನ್ನ ಇಂದಿಗೂ ಕೂಡ ಭಂಡಾರಕೇರಿ ಮಠದಲ್ಲಿ ಪೂಜಾ ನಂತರದಲ್ಲಿ ಆ ಭಾಗ ಹೇಳ್ತಾರೆ. ಮುಂದಿನ ಆ ಭಾಗದಲ್ಲಿ ಸ್ವರ್ಗದಲ್ಲಿ ಬರುವಂಥದ್ದು ಅದನ್ನ ಪಾರಾಯಣ ಮಾಡಿ ಹೇಳ್ತಾರೆ. ನಿತ್ಯವೂ ಕೂಡ ಆ ಅಧ್ಯಾಯ ಹೇಳುವಂಥದ್ದು. ಸತ್ಯತೀರ್ಥರ ಮಹಿಮೆ ಅಪಾರವಾಗಿ ಉಂಟು. ಇವತ್ತು ಆ ಮಠದ ಸಂಬಂಧಿ
ಕಾರ್ಯಕ್ರಮ ಉಂಟಲ್ಲ, ಅದಕ್ಕೆ ನೆನಪಾಯಿತು. ಹಾಗಾಗಿ ನಿಮ್ಮ ಮುಂದೆ ನಮಗೆ ನನ್ನ ಅನುಭವ ಏನಿತ್ತೋ, ನಾನು ನೋಡಿ ಬಂದ ಮಹಾಕ್ಷೇತ್ರ ಗುರುಕ್ಷೇತ್ರ ನಿಮ್ಮ ಮುಂದೆ ಒಪ್ಪಿಸಿಬಿಡೋದು, ನಿವೇದಿಸ್ಕೊಳ್ಳೋದು. ಆಯ್ತು, ಎಲ್ಲ ಎಷ್ಟು ರೂಪಗಳ ಹರಿ ಇದ್ದಾನೋ ಅವನಿಗೆ ಸಮರ್ಪಣೆ, ಬ್ರಹ್ಮಾರ್ಪಣ ಮಸ್ತು.